ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ RRBನಲ್ಲಿ ಕೇಳಲಾದ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ. ಆಲ್ರೆಡಿ ನಾವು ಸ್ಟೋನ್ ಏಜ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಚಾಪ್ಟರ್ 2 ಸಿಂಧೂ ನಾಗರಿಕತೆ ಮೇಲೆ ಕೇಳಲಾದ ಪ್ರಶ್ನೆಗಳನ್ನು ನೋಡೋಣ. 1ನೇ ಪ್ರಶ್ನೆ, ಕೆಳಗಿನ ಯಾವ ಸಿಂಧೂ ಕಣಿವೆ ನಾಗರಿಕತೆಯ ತಾಣವು ಪಂಜಾಬ್ನಲ್ಲಿದೆ? ಈ ಪ್ರಶ್ನೆಯನ್ನು RRB NTPC 2022ರಲ್ಲಿ ಕೇಳಲಾಗಿತ್ತು. ಇದರ ಉತ್ತರ ಆಪ್ಷನ್ ಡಿ, ರೂಪಾರ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 2ನೆಯ ಪ್ರಶ್ನೆ, ಸಿಂಧೂ ಕಣಿವೆ ಅವಧಿಯಲ್ಲಿ ಕರಕುಶಲ ಉತ್ಪಾದನೆಗೆ ಶಂಖಗಳನ್ನು ಎಲ್ಲಿಂದ ಸಂಗ್ರಹಿಸಲಾಗುತ್ತಿತ್ತು? ಈ ಪ್ರಶ್ನೆಯನ್ನು RRB NTPC 2022ರಲ್ಲಿ ಕೇಳಲಾಗಿತ್ತು. ಇದರ ಉತ್ತರ ಆಪ್ಷನ್ ಸಿ, ನಾಗೇಶ್ವರ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 3ನೆಯ ಪ್ರಶ್ನೆ, ಹೆಚ್ಚಿನ ಪ್ರಮಾಣಿತ ಹರಪ್ಪನ ಮುದ್ರೆಗಳು ಡ್ಯಾಶ್ನಿಂದ ಮಾಡಲ್ಪಟ್ಟಿದ್ದವು. ಇದು 2x2 ಆಯಾಮದೊಂದಿಗೆ ಚೌಕಾಕಾರದಲ್ಲಿದ್ದ ಒಂದು ರೀತಿಯ ಮೃದುವಾದ ಕಲ್ಲು ಮತ್ತು ಇದನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿತ್ತು. ಈ ಪ್ರಶ್ನೆಯನ್ನು RRB NTPC 2022ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಸ್ವಿಟೈಟ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 4ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯಲ್ಲಿ ಈ ಕೆಳಗಿನ ಯಾವ ನಿರ್ಮಾಣ ಸಾಮಗ್ರಿಯನ್ನು ಬಳಸಲಾಗುತ್ತಿತ್ತು? ಈ ಪ್ರಶ್ನೆಯನ್ನು RPF SI 2019ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಸುಟ್ಟ ಇಟ್ಟಿಗೆ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 5ನೆಯ ಪ್ರಶ್ನೆ, ಪುರಾತತ್ವಶಾಸ್ತ್ರಜ್ಞ BB ಲಾಲ್ ಅವರು ಮೀರತ್ ಜಿಲ್ಲೆಯಲ್ಲಿರುವ ಹಸ್ತಿನಾಪುರದಲ್ಲಿ ಯಾವಾಗ ಉತ್ಖನನ ನಡೆಸಿದರು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 6ನೆಯ ಪ್ರಶ್ನೆ, ಮೊಹೆಂಜೊದಾರೊದಲ್ಲಿ ಕಂಡುಬಂದ ಮಹಾಸ್ನಾನವು ಒಂದು ದೊಡ್ಡ ಡ್ಯಾಶ್ ಆಗಿತ್ತು. ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಆಯತಾಕಾರದ ತೊಟ್ಟಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 7ನೆಯ ಪ್ರಶ್ನೆ, 1920ರಿಂದ 1921ರ ಸುಮಾರಿಗೆ ಯಾವ ನದಿಯ ದಡದಲ್ಲಿ ಉತ್ಖನನ ನಡೆಸಿದಾಗ ಹರಪ್ಪ ನಗರವು ಕಂಡುಬಂದಿತ್ತು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ರಾವಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 8ನೆಯ ಪ್ರಶ್ನೆ, ಪ್ರಸಿದ್ಧ ಸಿಂಧೂ ಕಣಿವೆ ತಾಣವಾದ ಮೊಹೆಂಜೊದಾರೊವನ್ನು ಮೊದಲ ಬಾರಿಗೆ ಉತ್ಖನನ ಮಾಡಿದ ಖ್ಯಾತ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ಯಾರು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, RD ಬ್ಯಾನರ್ಜಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 9ನೆಯ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಪತ್ತೆಯಾದ ಮೊದಲ ತಾಣ ಯಾವುದು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ಹರಪ್ಪ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 10ನೆಯ ಪ್ರಶ್ನೆ, ಸಿಂಧೂ ಕಣಿವೆ ನಾಗರಿಕತೆಯ ಯಾವ ಪಟ್ಟಣವು ಅಕ್ಷರಶಃ ಮಡಿದವರ ದಿಬ್ಬಿ ಎಂದು ಅರ್ಥೈಸುತ್ತದೆ? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ಮೊಹೆಂಜೊದಾರೋ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 11ನೆಯ ಪ್ರಶ್ನೆ, ಡ್ಯಾಶ್ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂಬ ಹೆಸರಿನ ಅರ್ಥ ಮಡಿದವರ ದಿಬ್ಬಿ ಎಂದಾಗಿದೆ. ಈ ಪ್ರಶ್ನೆಯನ್ನು RRB ಗ್ರೂಪ್ ಡಿ 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಸಿಂಧಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 12ನೆಯ ಪ್ರಶ್ನೆ, ಮೊಹೆಂಜೊದಾರೋದ ಅರ್ಥವೇನು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಮಡಿದವರ ದಿಬ್ಬಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 13ನೆಯ ಪ್ರಶ್ನೆ, ಮೊಹೆಂಜೊದಾರೋ ಎಲ್ಲಿದೆ? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಸಿಂಧ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 14ನೆಯ ಪ್ರಶ್ನೆ,
ಹರಪ್ಪ ನಾಗರಿಕತೆಯ ಯಾವ ನಗರವು ಮಣಿ ತಯಾರಿಕೆ, ಶಂಖ ಕತ್ತರಿಸುವುದು, ಲೋಹದ ಕೆಲಸ, ಮುದ್ರೆ ತಯಾರಿಕೆ ಮತ್ತು ತೂಕ ತಯಾರಿಕೆ ಸೇರಿದಂತೆ ಬಹುತೇಕ ಪ್ರತ್ಯೇಕವಾಗಿ ಕರಕುಶಲ ಉತ್ಪಾದನೆಗೆ ಮೀಸಲಾಗಿತ್ತು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಚನ್ನುದಾರೋ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 15ನೆಯ ಪ್ರಶ್ನೆ. ಕೆಳಗಿನ ಯಾವ ಸ್ಥಳಗಳಲ್ಲಿ ನಟರಾಜ ಎಂದು ಪರಿಗಣಿಸಲಾದ ಕಲ್ಲಿನ ಪುರುಷ ನೃತ್ಯ ಆಕೃತಿಯನ್ನು ಕಂಡುಹಿಡಿಯಲಾಯಿತು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಹರಪ್ಪ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 16ನೆಯ ಪ್ರಶ್ನೆ. ಇವುಗಳಲ್ಲಿ ಗುಜರಾತ್ನಲ್ಲಿ ಪತ್ತೆಯಾದ ಹರಪ್ಪನ ತಾಣ ಯಾವುದು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಧೋಲಾವೀರ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 17ನೆಯ ಪ್ರಶ್ನೆ. ಕೆಳಗಿನ ಯಾವ ತಾಣವು ಸಿಂಧು ಕಣಿವೆ ನಾಗರಿಕತೆಯ ಭಾಗವಾಗಿಲ್ಲ? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಉರುಕ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 18ನೆಯ ಪ್ರಶ್ನೆ. ಕೆಳಗಿನ ಯಾವ ಸಿಂಧು ನಾಗರಿಕತೆಯ ತಾಣದಲ್ಲಿ ನೀರಿನ ಜಲಾಶಯಗಳ ಪುರಾವೆಗಳಿವೆ? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ಧೋಲಾವೀರ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 19ನೆಯ ಪ್ರಶ್ನೆ. ಧೋಲಾವೀರ ಎಂಬ ಪುರಾತತ್ವ ಸ್ಥಳವು ಯಾವ ಅವಧಿಗೆ ಸಂಬಂಧಿಸಿದೆ? ಈ ಪ್ರಶ್ನೆಯನ್ನು RRB NTPC 2016ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಸಿಂಧೂ ಕಣಿವೆ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 20ನೆಯ ಪ್ರಶ್ನೆ. ಪುರಾತತ್ವ ಸ್ಥಳವಾದ ಸರ್ಕೋತಳ ಯಾವ ರಾಜ್ಯದಲ್ಲಿದೆ? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಗುಜರಾತ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 21ನೆಯ ಪ್ರಶ್ನೆ. ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ಶಾಸ್ತ್ರಜ್ಞರ ತಂಡವು ಯಾವ ವರ್ಷದಲ್ಲಿ ಮೊಹೆಂಜೊದಾರೋದಲ್ಲಿ ಮೇಲ್ಮೈ ಪರಿಶೋಧನೆಗಳನ್ನು ಪ್ರಾರಂಭಿಸಿತು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, 1980. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 22ನೆಯ ಪ್ರಶ್ನೆ. ಹರಪ್ಪ ನಾಗರಿಕತೆಯ ಮುದ್ರೆಗಳ ಮೇಲೆ ಈ ಕೆಳಗಿನ ಯಾವ ಪ್ರಾಣಿಯು ಹೆಚ್ಚಾಗಿ ಕಂಡುಬರುತ್ತಿತ್ತು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಎ, ಗೂಳಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 23ನೆಯ ಪ್ರಶ್ನೆ. 1944ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡು ಹರಪ್ಪದ ಉತ್ಖನನಗಳನ್ನು ಕೈಗೊಂಡವರು ಯಾರು? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, REM ವೀಲರ್. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 24ನೆಯ ಪ್ರಶ್ನೆ. ಕೆಳಗಿನ ಯಾವ ಹರಪ್ಪನ ತಾಣವು ಕರಕುಶಲ ಉತ್ಪಾದನೆಗೆ ಸಂಬಂಧಿಸಿಲ್ಲ? ಈ ಪ್ರಶ್ನೆಯನ್ನು RRB NTPC 2021ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ಮಾಂಡಾ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 25ನೆಯ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯು ಡ್ಯಾಶ್ ಹಳೆಯದು ಮತ್ತು ಇದು ದಕ್ಷಿಣದಲ್ಲಿ ಗಂಗಾ ಕಣಿವೆಯ ಕೆಳಭಾಗದವರೆಗೂ ಮತ್ತು ಉತ್ತರದಲ್ಲಿ ಮಾಳ್ವಾದವರೆಗೂ ವಿಸ್ತರಿಸಿದೆ. ಈ ಪ್ರಶ್ನೆಯನ್ನು RRB ಗ್ರೂಪ್ ಡಿ 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಕ್ರಿಸ್ತಪೂರ್ವ 3000. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 26ನೆಯ ಪ್ರಶ್ನೆ. ಕ್ರಿಸ್ತಪೂರ್ವ 5000ರಿಂದ ಮಾಳ್ವಾದ ದಕ್ಷಿಣಕ್ಕೆ ಮತ್ತು ಉತ್ತರದಲ್ಲಿ ಗಂಗಾ ಕಣಿವೆಯ ಸಂಪೂರ್ಣ ತಪ್ಪಲಿನವರೆಗೆ ಅಭಿವೃದ್ಧಿ ಹೊಂದಿದ ನಾಗರಿಕತೆ ಯಾವುದು? ಈ ಪ್ರಶ್ನೆಯನ್ನು RRB ಗ್ರೂಪ್ ಡಿ 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಎ, ಸಿಂಧೂ ಕಣಿವೆ ನಾಗರಿಕತೆ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 27ನೆಯ ಪ್ರಶ್ನೆ. ಹರಪ್ಪ ನಾಗರಿಕತೆಯು ಕ್ರಿಸ್ತಪೂರ್ವ 2500ರ ಸುಮಾರಿಗೆ
ಪ್ರವರ್ಧಮಾನಕ್ಕೆ ಬಂದಿತ್ತು. ಇಂದು ನಾವು ಆ ಪ್ರದೇಶಗಳನ್ನು ಏನೆಂದು ಕರೆಯುತ್ತೇವೆ? ಈ ಪ್ರಶ್ನೆಯನ್ನು RRB NTPC 2017ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ಪಶ್ಚಿಮ ಭಾರತ ಮತ್ತು ಪಾಕಿಸ್ತಾನ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 28ನೆಯ ಪ್ರಶ್ನೆ. ಭಾರತದ ಇತಿಹಾಸವು ಸಿಂಧೂ ಕಣಿವೆ ನಾಗರಿಕತೆಯ ಉದಯದೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಸುಮಾರು ಡ್ಯಾಶ್ ಅಸ್ತಿತ್ವಕ್ಕೆ ಬಂದಿತ್ತು. ಈ ಪ್ರಶ್ನೆಯನ್ನು RRB ಗ್ರೂಪ್ ಡಿ 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಎ, ಕ್ರಿಸ್ತಪೂರ್ವ 2500. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 29ನೆಯ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ಪ್ರಮುಖ ಲಕ್ಷಣ ಯಾವುದು? ಈ ಪ್ರಶ್ನೆಯನ್ನು RRB NTPC 2016ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ಇಟ್ಟಿಗೆಗಳಿಂದ ಮಾಡಿದ ಕಟ್ಟಡಗಳು. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 30ನೆಯ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯು ಒಂದು ಡ್ಯಾಶ್. ಈ ಪ್ರಶ್ನೆಯನ್ನು RRB NTPC 2017ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಕಂಚಿನ ಯುಗದ ನಾಗರಿಕತೆ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 31ನೆಯ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ತಾಮ್ರ ಮತ್ತು ತವರವನ್ನು ಬೆರೆಸಿ ಡ್ಯಾಶ್ ತಯಾರಿಸುತ್ತಿದ್ದರು. ಈ ಪ್ರಶ್ನೆಯನ್ನು RRB ಗ್ರೂಪ್ ಡಿ 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ಕಂಚು. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 32ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಸ್ಥಳವಲ್ಲ? ಈ ಪ್ರಶ್ನೆಯನ್ನು RRB ಗ್ರೂಪ್ ಡಿ 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಅಜಂಗಢ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 33ನೇ ಪ್ರಶ್ನೆ. ಹರಪ್ಪದ ಜನರು ಈ ಕೆಳಗಿನ ಯಾವ ದೇವರನ್ನು ಪೂಜಿಸುತ್ತಿರಲಿಲ್ಲ? ಈ ಪ್ರಶ್ನೆಯನ್ನು RRB NTPC 2016ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ, ವಿಷ್ಣು. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ. 34ನೇ ಪ್ರಶ್ನೆ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಡ್ಯಾಶ್ ಅನ್ನು ಪೂಜಿಸುತ್ತಿದ್ದರು. ಈ ಪ್ರಶ್ನೆಯನ್ನು RRB ALP and TEC 2018ರಲ್ಲಿ ಕೇಳಲಾಗಿತ್ತು. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಪಶುಪತಿ. ಈ ಪ್ರಶ್ನೆಯ ವಿವರಣೆ ಇಲ್ಲಿ ನೀಡಲಾಗಿದೆ.